ಸ್ಟೋರಿ ಪೈಗೆ ಸ್ವಾಗತ. ಮರುಭೂಮಿಯ ಮಿಂಚಿನ ರಾಗ ಎಂಬ ಅದ್ಭುತ ಕಥೆಯನ್ನು ನಿಮಗೆ ಹೇಳುತ್ತೇನೆ. ಒಂದು ಬಿಸಿಲಿನ ದಿನ ದೂರದ ಮರುಭೂಮಿಯಲ್ಲೊಂದು ಸುಂದರವಾದ ತಂಪು ನೀರುಳ್ಳ ಓಯಾಸಿಸ್ನಲ್ಲಿ ಕ್ಯಾಪ್ಟನ್ ಪೊಂಪೊಂ ಎಂಬ ಚೀರ್ಲೀಡಿಂಗ್ ಕಡಲ್ಗಳ್ಳರ ನಾಯಕಿಯಿದ್ದಳು. ಆಕೆ ಬೆರಗುಗೊಳಿಸುವ ಬೂಟುಗಳನ್ನು ಮತ್ತು ಕಪ್ಕೇಕ್ಗಳಿಂದ ತಯಾರಿಸಿದ ಹಡಗನ್ನು ಹೊಂದಿದ್ದಳು. ಆಹಾ, ಎಷ್ಟು ಅದ್ಭುತವಾದ ದಿನ ಎಂದು ಆಕೆ ಕೂಗಿದಳು. ಆಕೆಯ ವಿಶೇಷ ಸಂಭ್ರಮಾಚರಣೆ ಯಾರನ್ನೂ ಸಹ ಮಿಂಚುವಂತೆ ಮಾಡುತ್ತಿತ್ತು. ಅವಳ ಸ್ನೇಹಿತರು ವೊಬಲ್ ಎಂಬ ಜೆಲ್ಲಿ ಆಕ್ಟೋಪಸ್ ಮತ್ತು ನ್ಯೂನಿ ಎಂಬ ಬಾಹ್ಯಾಕಾಶ ಏಲಿಯನ್ ಇದ್ದರು. ವೊಬಲ್ ಬಲು ಸ್ನೇಹಜೀವಿಯಾಗಿದ್ದ. ಅವನು ನೃತ್ಯ ಮಾಡುತ್ತಾ ನೀರೊಳಗಡೆ ನಗು ತರಿಸುತ್ತಿದ್ದ. ಅವನ ದೇಹದ ಬಣ್ಣ ಮತ್ತು ರುಚಿ ಅವನ ಮನಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತಿತ್ತು. ನ್ಯೂನಿ ಎಂಬುದು ಒಂದು ಚಿಕ್ಕ ಬಾಹ್ಯಾಕಾಶ ಏಲಿಯನ್. 3 ಕಣ್ಣುಗಳಿದ್ದು ಶೇಂಗಾ ಬೀಜದ ಸ್ಯಾಂಡ್ವಿಚ್ಗಳನ್ನು ತಿನ್ನಲು ಇಷ್ಟಪಡುತ್ತಿತ್ತು. ಆಕಾಶದಲ್ಲಿ ತೇಲುತ್ತಾ ಮಿಂಚಿನ ಗುಳ್ಳೆಗಳನ್ನು ಉದುರಿಸುತ್ತಿತ್ತು. ಇಂದು ಲಿಯಂ, ಆದಿತಿ ಮತ್ತು ಇಂಗ್ ಎಂಬ 3 ಮಕ್ಕಳು ಕಥೆಯನ್ನು ಓದುತ್ತಿದ್ದರು. ಲಿಯಂ ರೈಲುಗಳ ಬಗ್ಗೆ ಕನಸು ಕಾಣುತ್ತಿದ್ದ. ಆದಿತ್ಯ ಚಿತ್ರ ಬಿಡಿಸುವುದರಲ್ಲಿ ಸಂತೋಷಪಡುತ್ತಿದ್ದಳು ಮತ್ತು ಇಂಗ್ ಡ್ರ್ಯಾಗನ್ಗಳ ಬಗ್ಗೆ ಬಹಳಷ್ಟು ಪುಸ್ತಕಗಳನ್ನು ಓದುತ್ತಿದ್ದಳು. ಒಂದು ದಿನ ಕ್ಯಾಪ್ಟನ್ ಪೊಂಪೊಂನ ಹಡಗಿನಲ್ಲಿ ಒಂದು ವಿಶೇಷವಾದ ನಕ್ಷೆ ಇತ್ತು. ಅದು ತಿನ್ನಬಹುದಾದ ಕಾಗದದಿಂದ ಮಾಡಲ್ಪಟ್ಟಿತ್ತು. ಇದು ನಿಧಿ ನಕ್ಷೆ ಎಂದು ಕ್ಯಾಪ್ಟನ್ ಪೊಂಪೊಂ ಸಂತೋಷದಿಂದ ಹೇಳಿದಳು. ಆದರೆ ಈ ಮರುಭೂಮಿಯಲ್ಲಿ ನಿಧಿಯನ್ನು ಕಂಡುಹಿಡಿಯುವುದು ಸುಲಭವಲ್ಲ ಎಂದಳು. ಮೊದಲನೆಯದಾಗಿ ಅವರು ದೊಡ್ಡ ಮರಳು ದಿಬ್ಬವನ್ನು ದಾಟಬೇಕಾಗಿತ್ತು. ಅದೃಷ್ಟವಶಾತ್ ಲಿಯಂ ಅವರ ನೆಚ್ಚಿನ ರೈಲುಗಳನ್ನು ನೆನಪಿಸಿಕೊಂಡು ಕಷ್ಟಕರವಾದ ದಿಬ್ಬವನ್ನು ದಾಟಲು ಕ್ಯಾಪ್ಟನ್ ಪೊಂಪೊಂ ತನ್ನ ವಿಶೇಷ ಚೀರ್ಲೀಡಿಂಗ್ನಿಂದ ಎಲ್ಲರಿಗೂ ಧೈರ್ಯ ತುಂಬಿದಳು. ವೊಬಲ್ ತನ್ನ ಅಸಾಧಾರಣ ನೃತ್ಯದಿಂದ ಮರಳನ್ನು ಸರಾಗವಾಗಿ ದಾಟಲು ಸಹಾಯ ಮಾಡಿದನು. ನ್ಯೂನಿಯ 3ನೇ ಕಣ್ಣು ಮರಳಿನ ಅಡಿಯಲ್ಲಿರುವ ರಹಸ್ಯ ಸುರಂಗವನ್ನು ನೋಡಲು ಸಹಾಯ ಮಾಡಿತು. ಮುಂದೆ ಅವರು ಕಾಲ್ಪನಿಕ ಪ್ರಾಣಿಗಳ ಅರಣ್ಯವನ್ನು ದಾಟಬೇಕಾಗಿತ್ತು. ಇಂಗ್ ಡ್ರ್ಯಾಗನ್ಗಳ ಬಗ್ಗೆ ತಿಳಿದಿದ್ದರಿಂದ ಸ್ನೇಹಿ ಡ್ರ್ಯಾಗನ್ನೊಂದಿಗೆ ಮಾತುಕತೆ ನಡೆಸಲು ಮತ್ತು ಕಾಡನ್ನು ದಾಟಲು ಸಾಧ್ಯವಾಯಿತು. ಆದಿತಿ ತಾನು ರಚಿಸಿದ ಚಿತ್ರವನ್ನು ನೆನಪಿಸಿಕೊಂಡು ದಾರಿಯನ್ನು ಗುರುತಿಸಲು ಸಹಾಯ ಮಾಡಿದಳು. ಆದರೆ ದಾರಿಯಲ್ಲಿ ಅವರು ಒಂದು ದೊಡ್ಡ ತಡೆಯನ್ನು ಎದುರಿಸಬೇಕಾಯಿತು. ಒಂದು ಕಪಟಿ ಜೀವಿ. ಅದು ಅವರನ್ನು ಮೋಸಗೊಳಿಸಲು ಪ್ರಯತ್ನಿಸಿತು. ಆದರೂ ಕ್ಯಾಪ್ಟನ್ ಪೊಂಪೊಂನ ಮಿಂಚಿನ ಸಂಭ್ರಮಾಚರಣೆ ಆ ಜೀವಿ ಗೊಂದಲಕ್ಕೊಳಗಾಗುವಂತೆ ಮಾಡಿತು. ವೊಬಲ್ ತನ್ನ ವಿವಿಧ ಬಣ್ಣದ ನೃತ್ಯದಿಂದ ಜೀವಿಗಳನ್ನು ಗೊಂದಲಕ್ಕೀಡು ಮಾಡಿದನು. ನ್ಯೂನಿ ತನ್ನ ಗುಳ್ಳೆಗಳ ಮೂಲಕ ಸಂದೇಶಗಳನ್ನು ಕಳುಹಿಸುವ ಮೂಲಕ ಎಲ್ಲರಿಗೂ ಸಹಾಯ ಮಾಡಿದನು. ಅಂತಿಮವಾಗಿ ಅವರು ರಹಸ್ಯ ಬಾಗಿಲನ್ನು ತಲುಪಿದರು. ಬಾಗಿಲು ತೆರೆಯಲು ಅವರು ಒಟ್ಟಾಗಿ ಕೆಲಸ ಮಾಡಬೇಕಾಗಿತ್ತು. ಕ್ಯಾಪ್ಟನ್ ಪೊಂಪೊಂನ ಸಂಭ್ರಮಾಚರಣೆ ಮತ್ತು ಧೈರ್ಯದಿಂದ, ವೊಬಲ್ನ ಹೊಂದಿಕೊಳ್ಳುವ ನೃತ್ಯದಿಂದ ಮತ್ತು ನ್ಯೂನಿಯ ವಿಶೇಷ ಗುಳ್ಳೆಗಳ ಮೂಲಕ ಸಂದೇಶಗಳನ್ನು ರವಾನಿಸುವ ಮೂಲಕ ಅವರು ಒಟ್ಟಾಗಿ ಬಾಗಿಲನ್ನು ತೆರೆದರು. ಆ ಬಾಗಿಲಿನ ಹಿಂದೆ ನಿಧಿ ಇತ್ತು. ಚಿನ್ನ ಅಥವಾ ವಜ್ರಗಳಲ್ಲ, ಬದಲಾಗಿ ಸಂತೋಷದ ಬೀಜಗಳು. ಈ ಬೀಜಗಳು ನೆಟ್ಟಾಗ ಅವು ಓಯಾಸಿಸ್ನಲ್ಲಿರುವ ಎಲ್ಲರಿಗೂ ಸಂತೋಷ ಮತ್ತು ಒಳ್ಳೆಯದನ್ನು ತರುತ್ತವೆ ಎಂದು ತಿಳಿದುಬಂತು. ಕ್ಯಾಪ್ಟನ್ ಪೊಂಪೊಂ, ವೊಬಲ್ ಮತ್ತು ನ್ಯೂನಿ ಈ ಬೀಜಗಳನ್ನು ನೆಟ್ಟರು. ಆ ಬೀಜಗಳು ಬೆಳೆದಂತೆ ಎಲ್ಲರೂ ಸಂತೋಷದಿಂದ ನಕ್ಕರು. ಲಿಯಂ, ಆದಿತಿ ಮತ್ತು ಇಂಗ್ ಸಹ ಇದರಿಂದ ಸಂತೋಷಪಟ್ಟರು. ಅವರು ಸ್ನೇಹಿತರಾಗಿ ಒಟ್ಟಾಗಿ ಕೆಲಸ ಮಾಡುವುದು ಎಷ್ಟು ಮುಖ್ಯ ಎಂದು ಕಲಿತರು. ಅಂತಿಮವಾಗಿ ಓಯಾಸಿಸ್ ಎಲ್ಲರಿಗೂ ಸಂತೋಷದ ಸ್ಥಳವಾಯಿತು. ಮತ್ತು ಇಂದು ನೀವು ಸಹ ಕಥೆಯನ್ನು ಓದುವಾಗ ನಿಮ್ಮದೇ ಆದ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಬಹುದು ಎಂದು ನೆನಪಿಡಿ. ನೀವ ಆಲ್ಮಾನ ಒಳ್ಳೆಯ ಕೇಳುಗರೋ ನೋಡೋಣ. ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ? ನಿಧಿಯನ್ನು ಹುಡುಕಲು ಸ್ನೇಹಿತರು ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದರು? ನೀವು ಹೇಗೆ ಮಾಡಿದ್ದೀರಿ ನೋಡೋಣ. ಉತ್ತರ: ದೊಡ್ಡ ಮರಳು ದಿಬ್ಬ, ಕಾಲ್ಪನಿಕ ಪ್ರಾಣಿಗಳ ಅರಣ್ಯ ಮತ್ತು ಮೋಸಗೊಳಿಸುವ ಒಂದು ಜೀವಿ. ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ. ಸ್ಟೋರಿ ಪೈ ಕೇಳಿದಕ್ಕಾಗಿ ಧನ್ಯವಾದಗಳು. ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ.